ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 4 ಟಕ್ಸ್ ಸಿಂಪಲ್ ಬ್ಲೌಸನ್ನು ಸ್ಟಿಚ್ ಮಾಡೋದನ್ನು ನೋಡೋಣ. ಮೊದಲಿಗೆ ನಾನಿಲ್ಲಿ ಫ್ರಂಟ್ ಪಾರ್ಟ್ ಟಕ್ಸ್ ಮಾರ್ಕ್ ಮಾಡ್ಕೊಳ್ತಿದ್ದೇನೆ. ಟಕ್ಸ್ ಹಾಕಾಯಿತು, ಈಗ ಕಚ್ಚ ಹಾಕೊಳ್ಳೋಣ. ಎರಡು ಕಡೆನೂ ಮಾರ್ಕ್ ಮಾಡ್ಕೊಳ್ಳೋಣ, ಇನ್ನೊಂದು ಪೀಸಿಗೂ ಕೂಡ. ಈಗ ಫ್ರಂಟ್ ಪಾರ್ಟ್ ಟಕ್ಸ್ ಹಾಕೊಂಡಿದ್ವಲ್ಲ, ಅದನ್ನೀಗ ಸ್ಟಿಚ್ ಮಾಡ್ಕೊಳ್ಳೋಣ. ಇದು 1/4 ಇಂಚ್ ಅಗಲ 2.5 ಇಂಚ್ ಉದ್ದದ ಟಕ್ಸ್ ಹಾಕೊಳ್ತಿದ್ದೇನೆ. ಇದು 1 ಇಂಚ್ ಅಗಲ 2.5 ಇಂಚು ಉದ್ದದ ಟಕ್ಸ್ ಹಾಕೊಳ್ತಿದ್ದೇನೆ. ಬಾಕಿ ಉಳಿದದೆಲ್ಲ 1/4 ಇಂಚು ಅಗಲಕ್ಕೆ ಟಕ್ಸ್ ಹಾಕೊಳ್ತಿದ್ದೇನೆ. ಈಗ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ. ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಒಮ್ಮೆ ಸ್ಟಿಚ್ ಹಾಕೊಳ್ಳೋಣ. ಇನ್ನೊಮ್ಮೆ ಕಚ್ಚ ಹಾಕಿರ್ತೀವಲ್ಲ, ಅಲ್ಲಿಂದ ಒಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಟಕ್ಸ್ 4.5 ಇಂಚು ಅಗಲ 3.5 ಇಂಚು ಉದ್ದದ ಬ್ಯಾಕ್ ಟಕ್ಸ್ ಹಾಕೊಳ್ಳೋಣ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಸ್ಲೀವ್ ಹಾಗೇನೆ ಸ್ಟಿಚ್ ಮಾಡ್ಕೊಳ್ಳೋಣ. ಫ್ಯಾಷನ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟಿಗೆ ಫ್ಯಾಷನ್ ಪಟ್ಟಿ ಅಟ್ಯಾಚ್ ಆದಮೇಲೆ ಒಂದು ಸಲ ನೋಡ್ಕೊಳ್ಳೋಣ ಕರೆಕ್ಟ್ ಇದೆ ಅಂತ. ಇಲ್ಲಿ ಒಂದು ಪ್ರೆಸ್ ಸ್ಟಿಚ್ ಹಾಕೊಳ್ತಿದ್ದೇನೆ. ಹೀಗೆ ಇಲ್ಲಿ ಕವರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಸಣ್ಣ ಸಣ್ಣ ಕಚ್ ಹಾಕೊಳ್ಳೋಣ ರೌಂಡ್ ಶೇಪ್ ಹತ್ರ. ಈಗ ಉಲ್ಟಾ ಮಾಡ್ಕೊಳ್ತಿದ್ದೇನೆ. ಉಲ್ಟಾ ಮಾಡ್ಕೊಂಡು ಒಂದು ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಹುಕ್ಸ್ ಪಟ್ಟಿ ಮತ್ತು ರಿಂಗ್ಸ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ರಿಂಗ್ಸ್ ಪಟ್ಟಿ ಅಟ್ಯಾಚ್ ಆಯಿತು. ಈಗ ರಿಂಗ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ನಾನು ಸ್ಟಿಚ್ಚಲ್ಲೇ
ರೆಡಿ ಮಾಡ್ಕೊಳ್ತಿದ್ದೇನೆ ರಿಂಗ್ಸ್ ಪಟ್ಟಿಯನ್ನು. ಈಗ ಎಲ್ಲೆಲ್ಲಿ ರಿಂಗ್ಸ್ ಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಿದ್ದೇನೆ. ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ರಿಂಗ್ಸ್ ಪಟ್ಟಿ ರೆಡಿ ಆಯಿತು. ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಡಬಲ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ತುದಿಗೊಂದು ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಈಗ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೆಕ್ಕಿಗೆ ಪೈಪಿಂಗ್ಗೋಸ್ಕರ. ಅದನ್ನು ಕ್ರಾಸ್ ಆಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಎಲ್ಲವನ್ನು ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಈ ಥರ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಈಗ ಇಲ್ಲಿ ಅರ್ಧ ಇಂಚಷ್ಟು ಬಿಟ್ಟು ಉಳಿದ ಪೀಸನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಈಗ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೆಕ್ಕಿಗೆ ನೆಕ್ಕೊಮ್ಮೆ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡಿಕೊಂಡು ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಶೋಲ್ಡರಲ್ಲಿ ಇದು ಬ್ಯಾಕ್ ಸೈಡಿಗೆ ಬರಬೇಕು ಜಾಯಿಂಟ್ ಮಾಡಿದ್ದು. ಹೀಗೆ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಕವರ್ ಮಾಡಿಕೊಂಡು ಪೈಪಿಂಗ್ ಸ್ಟಿಚ್ ಮಾಡಿಕೊಳ್ಳೋಣ. ಫುಲ್ ಕವರ್ ಆಗಬೇಕದು. ಪೈಪಿಂಗ್ ರೆಡಿ ಆಯಿತು. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಿಗೆ ಶೇಪ್ ಬರಬೇಕು ಹಾಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಕಚ್ಚು ಹಾಕಿರ್ತೇವಲ್ಲ ಆ ಕಚ್ಚಿಗೆ ಕಚ್ಚು ಕೂರಬೇಕು. ಎರಡು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಸೈಡ್ ಜಾಯಿಂಟ್ ಮಾರ್ಕ್ ಮಾಡ್ಕೊಂಡಿರ್ತೇವೆ ಅದೇ ಮಾರ್ಕಿಗೆ ಇಲ್ಲಿ ಕಚ್ಚು ಹಾಕಿರ್ತೇವಲ್ಲ ಆ ಕಚ್ಚು ಕೂಡುವಂತೆ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಲೀವ್ಗೂ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವಲ್ಲಿ ಎಷ್ಟು ಇದೆ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಎರಡು ಸೈಡ್ ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ. ಒಮ್ಮೆ ಬ್ಲೌಸ್ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿದೆ ಅಂತ. ಕರೆಕ್ಟಾಗಿದೆ. ಈಗ ಎಕ್ಸ್ಟ್ರಾ ಸೈಡಲ್ಲಿ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಮಾಡ್ಕೊಳ್ಳೋಣ. ಸಾದಾ ಬ್ಲೌಸ್ ರೆಡಿ ಆಯಿತು.
ಈಗ ಇಲ್ಲಿ ಹುಕ್ಸಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಹುಕ್ಸ್ ಎಲ್ಲೆಲ್ಲಿ ಹಾಕಬೇಕು ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ಹುಕ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದೇ ರೀತಿ ಎಲ್ಲ ಹುಕ್ಸನ್ನು ಹಾಕೊಳ್ಳೋಣ. ಈಗ ಸ್ಲೀವ್ ಮತ್ತು ಬ್ಯಾಕ್ ಪಾರ್ಟಿಗೆ ಹೆಮ್ಮಿಂಗ್ ಮಾಡ್ಕೊಳ್ಬೇಕು. ಹೆಮ್ಮಿಂಗ್ ಮಾಡ್ಕೊಳ್ಳೋಣ. ಎರಡೆಳೆ ದಾರದಿಂದ ಹೆಮ್ಮಿಂಗ್ ಮಾಡ್ಕೊಳ್ತಿದ್ದೇನೆ. ಬ್ಯಾಕ್ ಪಾರ್ಟಿಗೆ ಹೆಮ್ಮಿಂಗ್ ಮಾಡಿ ಆಯಿತು. ಈಗ ಸ್ಲೀವಿಗೆ ಹೆಮ್ಮಿಂಗ್ ಮಾಡ್ಕೊಳ್ಳೋಣ. ಎರಡು ಸ್ಲೀವಿಗೆ ಕೂಡ ಹೆಮ್ಮಿಂಗ್ ಮಾಡ್ಕೊಳ್ಳೋಣ. ಸಾದಾ ಬ್ಲೌಸ್ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.